ಸರ್, ಇದು ಸುಖಪುರಿ ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿದಂಥ ಮೂರ್ತಿ ನರಸಿಂಹಸ್ವಾಮಿ. ಇಲ್ಲಿ ಗರುಡನಿಗೆ ನರಸಿಂಹನ ಮೊದಲನೇ ವಾಹನ ಗರುಡನಿಗೆ ಇಲ್ಲಿ ಮೊದಲನೇ ಪೂಜೆ ಸಲ್ತಕ್ಕಂಥದ್ದು. ಯುಗಾದಿಗೆ ಮುಂಚೆ ನಡೀತಕ್ಕಂಥ ವಿಶೇಷವಾದಂಥ ರಥೋತ್ಸವ. ಇಲ್ಲಿ ವಿಶೇಷ ಏನಂದರೆ ದನಗಳ ಜಾತ್ರೆ ಕೂಡ ಇಲ್ಲಿ ನಡೀತದೆ. ಇಲ್ಲಿ ಭಕ್ತಾದಿಗಳು ಈ ರಾಜ್ಯದ ಈ ದೇಶದ ಮೂಲೆ ಮೂಲೆಗಳಿಂದ ಬಂದು ಆ ಭಗವಂತನಲ್ಲಿ ಹರಕೆ ಕಟ್ಕೊಂಡು ಎಲ್ಲ ವಿವಿಧ ರೀತಿಯ ಹರಕೆಗಳನ್ನ ಕಟ್ಕೊಂಡು ಅವನು ಈಡೇರಿಸಿದ ಸಂದರ್ಭದಲ್ಲಿ ಬಂದು ಹರಕೆಯನ್ನು ತೀರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಾವು ಕೂಡ ಪ್ರತಿ ವರ್ಷ ಆ ಭಗವಂತನ ರಥೋತ್ಸವದಲ್ಲಿ ಭಾಗಿಯಾಗಿ ಅವನ ಆಶೀರ್ವಾದವನ್ನು ಬೇಡಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಪ್ಪ, ನನ್ನ ಕ್ಷೇತ್ರದ ಈ ರಾಜ್ಯದ ಈ ದೇಶದ ಜನಕ್ಕೆ ಒಳ್ಳೇದು ಮಾಡಪ್ಪ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದ್ದೇವೆ. ಸರ್, ಮಾಗಡಿ ತಾಲೂಕು ಕುದೂರು ಹೋಬಳಿ ಹಾಗೂ ಸುಗ್ನಳ್ಳಿ ಈ ಭಾಗದಲ್ಲಿ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದೀರಾ ಸರ್. ಹಾಗೂ ಈ ಕುದೂರು ಭಾಗದಲ್ಲಿ ನೀವು ಕಳೆದ ವರ್ಷ ಚಾಲನೆ ಕೊಟ್ಟಂಥ ಕ್ರೀಡಾಂಗಣ ಹಾಗೂ ಬಸ್ ಡಿಪೋ ಎರಡೂ ಕೂಡ ಇನ್ನೂ ಕಾಮಗಾರಿಗೆ ಚಾಲನೆ ಬರಲಿಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್ಕಾರಿ ಕೆಲಸ ಅಪ್ರೂವಲ್ ತೊಗೋಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ತದೆ. ನಾವು ಬಸ್ಸು ಡಿಪೋ ಮತ್ತು ಬಸ್ ಸ್ಟ್ಯಾಂಡನ್ನು ಮಾಡಬೇಕು ಅಂತೇಳಿ ಅದನ್ನು ಪ್ರಪೋಸಲ್ನ ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಅದು ಹಂತವಾಗಿ ಈಡೇರ್ತದೆ. ಇನ್ನೊಂದು ವರ್ಷದಲ್ಲಿ ಎಲ್ಲದಕ್ಕೂ ಕಾಯಕಲ್ಪ ಮಾಡ್ತೀವಿ. ಹೈಟೆಕ್ ಕ್ರೀಡಾಂಗಣ ಸರ್, ಅದ್ರ ಬಗ್ಗೆ ಕ್ರೀಡಾಂಗಣ ಪ್ರಾರಂಭ ಆಗಿದೆಯಲ್ಲ, ಈ ಕೆಲಸ ಶುರು ಮಾಡಿದ್ದಾರೆ. ಇನ್ನು 6 ತಿಂಗಳಲ್ಲಿ ಮುಗಿಸ್ತಾರೆ ಕ್ರೀಡಾಂಗಣನ. ಸರ್, ಸೋಲೂರಿಂದ ಕುದೂರು ಭಾಗದವರೆಗೆ ರಸ್ತೆಗಳು ಭಾಳಷ್ಟು ಹದಗೆಟ್ಟಿವೆ. ತಿಂಗಳಲ್ಲಿ 2 ರಿಂದ 3 ಅಂತೂ ಆಕ್ಸಿಡೆಂಟ್. ಇಲ್ಲ, ನನಗೆ ಭಾಳ ಮನಸ್ಸಿಗೆ ನೋವಾಯಿತು ಮೊನ್ನೆ ಆಕ್ಸಿಡೆಂಟ್ ಆಗೋದಂಥ ರೀತಿಯನ್ನು ಕೇಳಿ. ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ಶೀಘ್ರದಲ್ಲೇ ಅಲ್ಲಿ ಏನು ಆಕ್ಸಿಡೆಂಟ್ ಸ್ಪಾಟ್ ಇದೆಯಲ್ಲ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ. ನಾನು ಈಗಾಗಲೇ PWD ಅವ್ರಿಗೆ ಹೇಳಿದ್ದೀನಿ, ಅದು ಯಾವ ರೀತಿ ಸರಿ ಮಾಡಬೇಕು ಅದನ್ನು ತಯಾರು ಮಾಡ್ಕೊಳ್ಳಿ, ನಾನು ಬರ್ತೀನಿ ಒಂದ್ಸರಿ ಸ್ಪಾಟ್ಗೆ ಅಂತ ಹೇಳಿದ್ದೀನಿ. ಥ್ಯಾಂಕ್ ಯು ಸರ್. ಧನ್ಯವಾದ. ಸುಗ್ನಳ್ಳಿ ಮಾಗಡಿ ತಾಲೂಕು ಕುದೂರು ಹೋಬಳಿಯ ಈ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ಪ್ರತೀತಿಯಂತೆ ಪ್ರತಿ ವರ್ಷದ ಹುಣ್ಣಿಮೆ ದಿವಸ, ಕಾಮನ ಹುಣ್ಣಿಮೆ ದಿವಸ ನಡೆಯತಕ್ಕಂಥ ಈ ಬ್ರಹ್ಮರಥೋತ್ಸವ ಈ ಭಾಗದ 100 ಹಳ್ಳಿಗಳಿಗೆ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಈ ಬ್ರಹ್ಮರಥೋತ್ಸವ. ಈ ರಥೋತ್ಸವದಲ್ಲಿ ನಾವು ಭಾಗಿಯಾಗೋದೇ ನಮ್ಮೆಲ್ಲರ ಭಾಗ್ಯ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಈ ನಾಡಿಗೆ ಒಳ್ಳೇದು ಮಾಡಬೇಕು, ಈ ನಾಡಿನಲ್ಲಿ ಮಳೆ ಬೆಳೆ ಎಲ್ಲ ಸುಭಿಕ್ಷವಾಗಿ ನಡಿಬೇಕು, ಈ ನಾಡಿನ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು, ಎಲ್ಲ ವರ್ಗದ ಜನರಿಗೆ ಒಳ್ಳೆಯದನ್ನು ದಯಪಾಲಿಸಬೇಕು ಅಂತೇಳಿ ಆ ಪರಮಾತ್ಮನಲ್ಲಿ ನಾವು ಹರಕೆಯನ್ನು ಇಟ್ಟು ನಾವು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಈ ಕ್ಷೇತ್ರವನ್ನು ಭಾಳಷ್ಟು ಅಭಿವೃದ್ಧಿಯತ್ತ ಕೊಂಡೊಯ್ದಿದ್ದೇವೆ. ಇನ್ನೂ ಭಾಳಷ್ಟು ಅಭಿವೃದ್ಧಿ ಕೆಲಸಗಳು ಬಾಕಿ ಇದ್ದಾವೆ. ಅವೆಲ್ಲವನ್ನು ಮಾಡಲಿಕ್ಕೆ ಮತ್ತೆ ಆ ಪರಮಾತ್ಮನಲ್ಲಿ ಸೇವೆ ಮಾಡುವಂಥ ಭಾಗ್ಯ ಕಲ್ಪಿಸಿಕೊಡು ಅಂತೇಳಿ ಆ ಪರಮಾತ್ಮನಲ್ಲಿ ಹರಕೆಯನ್ನು ಇಟ್ಟಿದ್ದೇನೆ.